ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ, ಕ್ರೋಶಾ ಬಚ್ಚು ಡಿಸೈನು. ಸೊ ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋಣ. 10 ನಂಬರ್ ಅಥವಾ 11 ನಂಬರ್ ನೀಡಲ್ಲಿ ತೊಗೊಳ್ತಾ ಇದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಅಥವಾ 2 ಟೈಮ್ ಸಿಂಗಲ್ ಕ್ರೋಶೆ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇನ್ನೂ 1 ಟೈಮು ಪಕ್ಕದಲ್ಲೇ ನೀಡಲ್ಲಿ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಲಾಕ್ ಆಗುತ್ತೆ ನಮಗೆ. ಸೊ ಅಲ್ಲಿಂದ 2 ಚೈನ್ಸ್ನ ಮಾಡ್ಕೋತೀನಿ. 2 ಚೈನ್ಗಳನ್ನ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ತೀನಿ, ಆಮೇಲೆ 2 ದಾರ 1 ಮಾಡ್ತೀನಿ. ಫಸ್ಟು 2 ಚೈನ್ ಆಯಿತು, 1 ಕಂಬ ಆಯಿತು. ಮತ್ತೆ 2 ಚೈನ್ನ ಹಾಕೋತೀನಿ. ಫಸ್ಟು 2 ಚೈನು, 1 ಕಂಬ, ಮತ್ತು 2 ಚೈನ್ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಬಟ್ಟೆಗೆ ನೀಡಲ್ನ ಇಟ್ಬಿಟ್ಟು ಸಾರಿಗೆ ನೀಡಲ್ ಹಾಕಿ ದಾರ ಅಂತಂದು 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಇದು ಬೇಸ್ ಲೈನು ತುಂಬ ಈಸಿ ಇದೆ ಅಂತ ಫ್ರೆಂಡ್ಸ್. ಸಿಂಗಲ್ ಸ್ಟೆಪ್ ಡಿಸೈನೇ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್, ಯಾವ ಸೀರೆಗಾದ್ರೂ ಮ್ಯಾಚ್ ಆಗುತ್ತೆ. ಇನ್ನೂ ಒಂದು ಪಕ್ಕದಲ್ಲೇ ಕಂಬ ಮಾಡ್ತಾಯಿದ್ದೀನಿ. ಫಸ್ಟ್ 1 ಕಂಬ ಆಯ್ತಲ್ವ ಡಬಲ್ ಕ್ರೋಶೆ, ಮತ್ತು ಇನ್ನು 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಟ್ಟು 2 ಕಂಬ ಆಯಿತು. ಇವಾಗ ಸ್ಟಾರ್ಟಿಂಗ್ ನಾವು 2 ಕಂಬ ಆದ ತಕ್ಷಣ 2 ಚೈನ್ ಹಾಕಿದ್ವಿ ಅಲ್ಲ, ಮತ್ತೆ 2 ಕಂಬ ಆದ ತಕ್ಷಣ ಈ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಏನು ಬೇಡ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಬೀಡಷ್ಟು ಪ್ಲೇಸ್ ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಇಲ್ಲಿ ಕೂಡ ನಾನು 2 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಮಾತ್ರ ಪ್ಲೇಸ್ ಬಿಟ್ಟಿದ್ದೀನಿ ಫ್ರೆಂಡ್ಸ್, ಕುಚ್ಚು ಕಟ್ಟೋದಕ್ಕೆ 2 ಚೈನ್ ಪ್ಲೇಸ್ ಬಿಟ್ಟಿದ್ದೀನಿ. ಮತ್ತು ಎಲ್ಲ ಸತಿನೂ 2 ಕಂಬ ಆದಮೇಲೆ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಇಲ್ಲೂ ಕೂಡ ಕೌಂಟಿಂಗ್ ಬೀಡ್ಸ್ ಅಷ್ಟು ಎಷ್ಟು ಹಾಕಬೇಕೋ ಅಷ್ಟು ಕರೆಕ್ಟಾಗೆ ಬೀಡ್ಸ್ನ ಹಾಕಬೇಕು. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡೋಣ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಬಟ್ಟೆಗೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. 2 ಕಂಬ ಆದ ತಕ್ಷಣ ಆಮೇಲೆ 2 ಕಂಬ ಮಾಡಿ ಬೀಡ್ಸ್ನ ಹಾಕೋತೀನಿ. ಇಲ್ಲಿ 3 ಬೀಡ್ಸ್ ಅಷ್ಟು ಹಾಕ್ಕೊಳ್ತೀನಿ. 2 ಕಂಬ 1 ಬೀಡ್, 2 ಕಂಬ 1 ಬೀಡ್, ಆ ಥರ 3 ಬೀಡ್ಸ್ನ ಹಾಕ್ಕೊಳ್ಳೋಣ. ಇನ್ನು 1 ಬೀಡನ್ನ ಹಾಕೋಣ. 3 ಬೀಡ್ಸ್ನ ಹಾಕಿಬಿಟ್ಟು ಮತ್ತೆ 2 ಚೈನ್ನೇ ಹಾಕೋಬೇಕು ಫ್ರೆಂಡ್ಸ್. ಅದು ತೋರಿಸ್ತೀನಿ. 3 ಬೀಡ್ ಹಾಕಿದ್ದೀನಿ ಅಲ್ವಾ, ಇಲ್ಲಿ 2 ಕಂಬ ಮಾಡಿಬಿಟ್ಟು ನೋಡಿ ಇಲ್ಲಿ 2 ಕಂಬ ಮಾಡ್ಕೊಳ್ಳೋಣ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಮಾಡ್ಕೋಬೇಕು. ಲೂಸು ಟೈಟ್ ಆಗೋದು ಚಾನ್ಸಸ್ ಇರುತ್ತೆ ಮತ್ತು ರಿಂಕಲ್ಸ್ ಬಂದ್ಬಿಡುತ್ತೆ ಸ್ಯಾರಿಗೆ. ಅದಕ್ಕೋಸ್ಕರ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ 2 ಕಂಬನ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಇವನ್ ಟ್ರಿಪಲ್ ಕ್ರೋಶೆ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಮಾಡಿ 3 ಬೀಡ್ಸ್ನ ಹಾಕಿದ್ದೀನಿ. 2 ಚೈನ್ ಮಾಡಿದ್ದೀನಿ, 2 ಕಂಬ ಮಾಡಿಬಿಟ್ಟು ಆಮೇಲೆ ಎಲ್ಲದಕ್ಕೂ ಒಂದೊಂದು ಬೀಡನ್ನ ಹಾಕಿದ್ದೀನಿ. 3 ಬೀಡ್ಸ್ನ ಹಾಕಿದ್ದೀನಿ. ಇದು ಕೌಂಟ್ ನಿಮ್ಗೆ ಎಷ್ಟು ಬೇಕಾರೋ ಅಷ್ಟು ಹಾಕೋಬೋದು. ನೀವು 4 ಕೂಡ ಹಾಕೋಬೋದು, 5 ಕೂಡ ಹಾಕೋಬೋದು. ತುಂಬ ಗ್ಯಾಪ್ ಅನಿಸ್ಬಿಡುತ್ತೆ ಅಂತ ಕರೆಕ್ಟಾಗಿ 3 ಹಾಕಿದ್ದೀನಿ. ಮತ್ತು 2 ಚೈನ್ ಹಾಕಿ 2 ಕಂಬನ ಮಾಡ್ತೀನಿ ಫ್ರೆಂಡ್ಸ್. 3 ಬೀಡ್ಸ್ ಆದಮೇಲೆ ಮತ್ತೆ 2 ಚೈನ್ ಹಾಕಿ 2 ಕಂಬ ಮಾಡ್ಕೊಳ್ತೀನಿ. ಡಿಸೈನೇ ಆ ರೀತಿ ಇದೆ. ಈ ಥರ ಡಿಸೈನ್ ತೋರಿಸಿದ್ದೀನಿ ಫ್ರೆಂಡ್ಸ್, ಬಟ್ ಈ ಥರ ಡಬಲ್ ಕ್ರೋಶೆ ಹಾಕಿಬಿಟ್ಟು ತೋರಿಸಿಲ್ಲ. ಇದು ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ನಿಮಗೆ. 2 ಕಂಬ ಮಾಡಿದೆ ಅಲ್ವಾ, 2 ಕಂಬ ಆದಮೇಲೆ ಇವಾಗ 5 ಚೈನ್ ಹಾಕೋತೀನಿ. ಸ್ಟಾರ್ಟಿಂಗ್ 2 ಚೈನ್ ಗ್ಯಾಪ್ ಬಿಡಬೇಕು. ಈ 3 ಬೀಡ್ಸ್ ಆದಮೇಲೆ 2 ಚೈನ್ ಅಷ್ಟು ಗ್ಯಾಪ್ ಬಿಡಬೇಕು. ಮತ್ತು ಇವಾಗ 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿಬಿಟ್ಟು ನೋಡಿ ಒಂದು ಸ್ವಲ್ಪ ಗ್ಯಾಪಲ್ಲಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗಲ್ಲ, ಒಂಚೂರು ಒಳಗಡೆಗೆ ನಾನು ಒಂದು 3 ಚೈನ್ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು 2 ಕಂಬನ ಮಾಡ್ಕೊಳ್ತಾಯಿದ್ದೀನಿ. 2 ಕಂಬನ ಮಾಡ್ಕೊಳ್ತೀನಿ. ಅಂದರೆ ಸ್ವಲ್ಪ ಯು ಶೇಪ್ ಬರಬೇಕಲ್ವ ನಮ್ಗೆ, ಅದಕ್ಕೋಸ್ಕರ 5 ಚೈನ್ ಮಾಡಿ 2 ಕಂಬ ಮಾಡಿಕೊಂಡು ನೋಡಿ 2 ಕಂಬ ಮಾಡ್ಕೊಳ್ತೀನಿ. ಅದು ಲೂಸಾಗಿ ಯು ಶೇಪ್ ಟೈಪ್ ಇರುತ್ತೆ. ಅಗೇನ್ 5 ಚೈನೇ ಹಾಕೋತೀನಿ. ಅಲ್ಲಿಂದ ಡೈರೆಕ್ಟಾಗಿ 5 ಚೈನ್ ಹಾಕ್ಕೊಳ್ಳೋಣ. ನಾನು ಸಿಂಗಲ್ ಸ್ಟೆಪ್ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಅಗೇನ್ 5 ಚೈನ್ ಹಾಕಿ ನೋಡಿ ಸ್ವಲ್ಪ ಡಿಸೈನು ಟರ್ನ್ ಮಾಡ್ಕೊಳ್ತೀನಿ. ಸ್ವಲ್ಪ ಡಿಸೈನ್ ಟರ್ನ್ ಮಾಡಿಕೊಂಡು ಈ ಬ್ಯಾಕ್ ಸೈಡಿಂದ ಅಲ್ಲಿ 2 ಕಂಬ ಹಾಕಿದ್ವಿ ಅಲ್ಲ ಪ್ರೀವಿಯಸ್ಸಲ್ಲಿ 5 ಚೈನ್ ಮುಂಚೆ, ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡೆ. ಅಲ್ಲಿಂದ 2 ಚೈನ್ಸ್ನ ಮಾಡ್ಕೊಳ್ಳೋಣ. 3 ಚೈನ್ಸ್ ಮಾಡಿಕೊಂಡು ನೋಡಿ ಪಕ್ಕದ
ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ಸ್ ಮಾಡಿಕೊಂಡು ಪಕ್ಕದ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡಿಂದ ಮಾಡಿರೋದು. ಇವಾಗ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಬೀಡ್ ಆದಮೇಲೆ 2 ಚೈನ್ ಗ್ಯಾಪ್ ಬಿಡಿಸಿದ್ದು ನಮ್ಗೆ ಕಂಬ ಮಾಡಬೇಕಲ್ಲ, ಅದಕ್ಕೋಸ್ಕರ 5 ಚೈನ್ ರಿವರ್ಸ್ ಹಾಕಿದ್ದೀವಿ ಮತ್ತು 3 ಚೈನ್ ಹಾಕಿದ್ದೀನಿ. ಅಗೇನ್ ಫ್ರಂಟಿಗೆ ಟರ್ನ್ ಮಾಡಿದ ಮೇಲೆ 3 ಚೈನ್ ಹಾಕೋತೀನಿ. ಸೊ 3 ಚೈನ್ ಹಾಕಿ ನಾವೇನು ಬ್ಯಾಕ್ ಸೈಡಿಂದ 3 ಚೈನ್ ಮಾಡಿದ್ವಿ, ಕಂಬ ಥರ ಕನ್ಸಿಡರ್ ಮಾಡ್ತೀವಿ, ಅಲ್ಲಿ ಕೆಳಗಡೆ ಹೋಗಿ ನೀಡಲ್ಲಿ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊತೀನಿ. ಒಂದು ಪೀಕೋಟ್ ಥರ ಕಾಣಿಸುತ್ತೆ ನಿಮಗೆ. ಮತ್ತು ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ತೀನಿ ಫ್ರೆಂಡ್ಸ್. 2 ಸತಿ ದಾರ ಸುತ್ಕೊಂಡು ಈ 5 ಚೈನ್ ಹಾಕಿದ್ವಲ್ಲ, ಅದ್ರ ಕೆಳಗಡೆ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ಸೇರಿಸಿ ತೊಗೊಬರ್ಬೇಕು. ಥ್ರೆಡ್ 2 ದಾರ ಒಂದು ಸತಿ ಮಾಡಬೇಕು, 2 ದಾರ ಒಂದು ಸತಿ ಮಾಡಬೇಕು, ಮತ್ತೆರಡು ದಾರ ಒಂದು ಸತಿ ಮಾಡ್ಕೋಬೇಕು. ಸೊ ಟ್ರಿಪಲ್ ಕ್ರೋಶೆ ಆಯಿತು. ಟ್ರಿಪಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಮತ್ತು 3 ಚೈನ್ ಮಾಡ್ಕೋತೀನಿ. 3 ಚೈನ್ ಮಾಡಿ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಪಿಕಾಟ್ ಆಯಿತು. ಸ್ಟಾರ್ಟಿಂಗ್ 3 ಚೈನ್ ಹಿಂದೆಗಡೆಯಿಂದ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರೋದನ್ನ ಕಂಬ ಥರ ಕನ್ಸಿಡರ್ ಮಾಡಿ ಅದಕ್ಕೆ ಪಿಕಾಟ್ ಮಾಡಿದೆ. ಆಮೇಲೆ ನಾರ್ಮಲ್ ಟ್ರಿಪಲ್ ಕ್ರೋಶೆನ ಮಾಡಿಬಿಟ್ಟು ಈ ರೀತಿ 3 ಚೈನ್ ಮಾಡಿ ಒಂದು ಟ್ರಿಪಲ್ ಕ್ರೋಶೆ ಹಾಕಿ 3 ಚೈನ್ ಮಾಡಿ, ಸೊ ಅದ್ರ ಕೆಳಗಡೆ ನೀಡಲ್ ಹಾಕಿ ಬ್ಯಾಕ್ ಸೈಡ್ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಸೊ ಈ ರೀತಿ ಟ್ರಿಪಲ್ ಕ್ರೋಶೆಗೆ ಪಿಕಾಟ್ ಮಾಡ್ಕೊಂಡು ಹೋಗಬೇಕು. ಸೊ ಟ್ರಿಪಲ್ ಕ್ರೋಶೆಗೆ ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಂಡ್ರೆ ನಮಗೆ ಟ್ರಿಪಲ್ ಕ್ರೋಶೆ ಬರುತ್ತೆ. 1 ಸತಿ ಸುತ್ಕೊಂಡ್ರೆ ಡಬಲ್ ಕ್ರೋಶೆ ಆಗುತ್ತೆ. ಸೊ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು, ಸೊ 4 ದಾರ ಇರುತ್ತೆ ನೀಡಲ್ ಮೇಲೆ. 2 ದಾರ ಒಂದು, 2 ದಾರ ಒಂದು, 2 ದಾರ ಒಂದು ಸತಿ ಈ ರೀತಿ ಮಾಡಿಕೊಂಡು 3 ಚೈನ್ ಮಾಡಿ ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗ್ 3 ಚೈನ್ದು ಸೇರಿಸಿ ನಾನು 8 ಪಿಕಾಟ್ ಹಾಕಿದ್ದೀನಿ. ಸೊ 8 ಪಿಕಾಟ್ ಆದ ತಕ್ಷಣ ನೋಡಿ ಲಾಸ್ಟಲ್ಲಿ ಜಸ್ಟ್ ಒಂದು ಕಂಬನ ಮಾಡ್ಕೊಳ್ತೀನಿ, ಡಬಲ್ ಕ್ರೋಶೆನ. ಸೊ ಅಲ್ಲೇ 2 ಕಂಬ ಇರುತ್ತೆ, 2 ಕಂಬ ಮಾಡಿದ್ವಿ ಅಲ್ಲ ಸ್ಯಾರಿಗೆ, ಲಾಸ್ಟ್ ಕಂಬಗೆ ನಾನು ಒಂದೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ಚಿಕ್ಕದಾಗೆ, ಮೀಡಿಯಮ್ ಸೈಜು. ಸೊ ಆಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಬಟ್ಟೆಗೆ ಕಂಬ ಮಾಡ್ಕೊಳ್ತೀನಿ. ಪಿಕಾಟ್ಸ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಎಲ್ಲಿಗೆ ಅಂದರೆ ಬಟ್ಟೆ ಕಂಬ ಮಾಡಿರ್ತೀವಲ್ಲ ಅಲ್ಲಿ ಸೆಕೆಂಡ್ ಒಂದು ಕಂಬಕ್ಕೆ, ಮತ್ತು ಇವಾಗ ಬಟ್ಟೆಗೆ 2 ಕಂಬನ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಸೊ ನಮ್ಗೆ ಸ್ಟಾರ್ಟಿಂಗ್ ಯಾವ ರೀತಿ ಇದೆ, ಎಂಡಿಂಗ್ ಕೂಡ ಅದೇ ಥರ ಬರಬೇಕಲ್ಲ ಫ್ರೆಂಡ್ಸ್, ಅದೇ ಥರ ಫಿನಿಶಿಂಗ್ ಬರೋ ಥರ ಮಾಡ್ಕೋಬೇಕು. 2 ಕಂಬ ಆಗಿದ ತಕ್ಷಣ ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಸ್ಟಾರ್ಟಿಂಗ್ ಟೈಪೇ ಒಂದು ಬೀಡ್ ಹಾಕಬೇಕು, 2 ಕಂಬ ಮಾಡ್ಕೋಬೇಕು, ಒಂದು ಬೀಡ್ ಹಾಕಬೇಕು, 2 ಕಂಬ ಮಾಡಬೇಕು. ನಾನು ಇಲ್ಲಿ 3 ಬೀಡ್ಸ್ ಹಾಕಿದ್ದೀನಿ. ಬೇಕಂದರೆ ಇನ್ನೂ ಗ್ಯಾಪ್ ಬೇಕಂದರೆ ನೀವು 4 ಬೀಡ್ಸ್ ಹಾಕ್ಕೋಬೋದು. ಇನ್ನು ಗ್ಯಾಪ್ ಕಡಿಮೆ ಬೇಕು ಅಂದರೆ ಫ್ರೆಂಡ್ಸ್ 2 ಬೀಡ್ ಕೂಡ ಹಾಕ್ಕೋಬೋದು, ಇಲ್ಲ ಸಿಂಗಲ್ ಬೀಡ್ ಕೂಡ ಹಾಕ್ಕೋಬೋದು. ಸೊ ಈ ರೀತಿ ಚೇಂಜಸ್ ಮಾಡ್ಕೋಬೋದು. ನೀವು ಕುಚ್ಚಿಗೆ ಆರ್ಚಿಗೆ ಗ್ಯಾಪ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ, ಬೀಡ್ಸ್ ಕೌಂಟ್ಸು. ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ 3 ಬೀಡ್ಸ್ ತೊಗೊಂಡಿದ್ದೀನಿ. ಅಗೇನ್ ನಾನು 3 ಬೀಡ್ಸ್ ಹಾಕಿಬಿಟ್ಟು ಕುಚ್ಚಿಗೆ ಪ್ಲೇಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 3 ಬೀಡ್ಸು ಅಂದರೆ 2 ಕಂಬ 1 ಬೀಡು, 2 ಕಂಬ 1 ಬೀಡು ಕುಚ್ಚಿಗೆ ಪ್ಲೇಸ್ ಮಾಡ್ಕೊಳ್ತೀನಿ. ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡು ಮತ್ತೆ ಅಗೇನ್ 3 ಬೀಡ್ಸ್ ಎಲ್ಲ ಹಾಕಿ ಮತ್ತು ಆರ್ಚನ್ನ ಸ್ಟಾರ್ಟ್ ಮಾಡ್ತೀನಿ. ಇದು ತುಂಬ ಈಸಿ ಫ್ರೆಂಡ್ಸ್, ತುಂಬ ಈಸಿ ಡಿಸೈನು, ಬೇಗ ಆಗೋಗುತ್ತೆ. ಯಾಕಂದರೆ ಆರ್ಚ್ ಕುಚ್ಚು ನಿಮಗೆ ಕಡಿಮೆನೇ ಬರುತ್ತೆ. ಸೊ ಆದಷ್ಟು ಬೇಗ ಡಿಸೈನ್ ಆಗೋಗುತ್ತೆ ನಿಮಗೆ. ಒಂದು 350 ರೇಂಜ್, 350ಇಂದ 450ವರೆಗೂ ರೇಂಜಲ್ಲಿ ತುಂಬ ಸಿಂಪಲಾಗಿ ಹಾಕ್ಕೊಡಿ ಅಂತ ಕೇಳಿದ್ರೆ ಈ ಡಿಸೈನ್ ಚೂಸ್ ಮಾಡ್ಕೋಬೋದು. ನೋಡಿ ಮತ್ತೆ 2 ಕಂಬನ ಮಾಡ್ಕೋತಾ ಇದ್ದೀನಿ. ಎರಡು ಕಂಬ ಆಯ್ತಲ್ವ. ಇವಾಗ ಸ್ಟಾರ್ಟಿಂಗ್ ನಾವು 2 ಚೈನ್ ಗ್ಯಾಪ್ ಬಿಟ್ಟಿದ್ವಿ ಅಲ್ಲ ಕುಚ್ಚು ಕಟ್ಟೋಕ್ಕೆ, ಸೊ ಅದೇ ಥರ 2 ಚೈನ್ ಗ್ಯಾಪ್ ಬಿಟ್ಕೋಬೇಕು ಇವಾಗ. ಸೊ ಮತ್ತೆ ನಾನಿವಾಗ 2 ಚೈನ್ ಗ್ಯಾಪ್ ಬಿಟ್ಬಿಟ್ಟು 2 ಕಂಬ 1 ಬೀಡು, 2 ಕಂಬ 1 ಬೀಡು ಈ ರೀತಿ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಸ್ಟಾರ್ಟಿಂಗ್ ಬಿಟ್ಟಿರೋ ಥರನೇ 1 ಚೈನ್ 2 ಚೈನ್ ಹಾಕೋಣ. ಇವನ್ 3 ಚೈನ್ ಕೂಡ ನೀವು ಬಿಡ್ಬೋದು, 2 ಚೈನ್ ಸಾಕಾಗುತ್ತೆ, ಚಿಕ್ಕ ಕುಚ್ಚು ಹಾಕ್ಬೋದು. ಸೊ ಮತ್ತೆ 2 ಕಂಬ 1 ಬೀಡು, 2 ಕಂಬ 1 ಬೀಡು ಆ ಥರ 3 ಬೀಡ್ಸ್ ಹಾಕೋತೀನಿ. ಸೊ 3 ಬೀಡ್ಸ್ ಹಾಕಿ ನೋಡಿ ಫ್ರೆಂಡ್ಸ್, ಇದು 2 ಚೈನ್ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ 3 ಬೀಡ್ಸ್ ಆದ ತಕ್ಷಣ 2 ಕಂಬ ಆದ ತಕ್ಷಣ 2 ಚೈನ್ ಮಾಡಿಕೊಂಡು 2 ಕಂಬ ಮಾಡ್ಕೋಬೇಕು. ಅದನ್ನು ಮರಿಬಾರ್ದು.
ಯಾಕಂದರೆ ಆರ್ಚ್ ಬ್ಯಾಕ್ ಸೈಡಿಂದ ನಾವು ಬರಬೇಕಾದ್ರೆ ಅಲ್ಲಿ ಪ್ಲೇಸ್ ಬೇಕಲ್ಲ ನಮಗೆ ಲಾಕ್ ಮಾಡೋದಕ್ಕೆ, ಅದಕ್ಕೋಸ್ಕರ 2 ಚೈನ್ ಮಾಡಿಕೊಂಡು 2 ಕಂಬ ಮಾಡಿಕೊಂಡು ಇವಾಗ 5 ಚೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ 5 ಚೈನ್ ಫ್ರಂಟ್ ಸೈಡಿಂದ 5 ಚೈನ್ ಹಾಕಿ 2 ಕಂಬ ಹಾಕಿ ಮತ್ತು ರಿವರ್ಸ್ 5 ಚೈನ್ ಹಾಕ್ಕೊಂಡು ಬರಬೇಕು. ಸೊ 5 ಚೈನ್ ಹಾಕಿ ಒಂದು ಸ್ವಲ್ಪ 3 ಚೈನ್ ಅಷ್ಟು ಗ್ಯಾಪಿಗೆ, ಒಂದು 3 ಚೈನ್ ಅಷ್ಟು ಗ್ಯಾಪಿಗೆ ನಾನು ಲಾಕ್ ಮಾಡಿಕೊಂಡು, ಲಾಕ್ ಮಾಡಲ್ಲ, ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಸತಿ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಇಲ್ಲಿ 2 ಸತಿ ಡಬಲ್ ಕ್ರೋಶೆ ಮಾಡಿ ಮತ್ತೆ 5 ಚೈನ್ ಮಾಡೋಣ. 4 5 ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 3 ಚೈನ್ ಹಾಕೊಳ್ಳೋಣ. 1 ಚೈನ್ 2 ಚೈನ್ 3 ಚೈನ್ ಹಾಕಿ ಮತ್ತೆ ಪಕ್ಕದಲ್ಲಿರೋ ಕಂಬದ ಮೇಲೆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ತೀನಿ. ಇವಾಗ 3 ಚೈನ್ ಹಾಕಿ ನಾವು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ವಲ್ಲ ಅದಕ್ಕೆ ಪಿಕೌಟ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಹಾಕಿರೋ 3 ಚೈನ್ಗೆ ಪಿಕೌಟ್ ಮಾಡ್ಕೊತೀನಿ. ಫ್ರೆಂಡ್ಸ್ ಇದಕ್ಕೆ ಪಿಕೌಟ್ ಒಂದೇ ಅಂತಲ್ಲ, ನಾರ್ಮಲ್ ಟ್ರಿಪಲ್ ಕ್ರೋಶೆನೇ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೋದು. ವಿತೌಟ್ ಬೀಡ್ ಅಥವಾ ವಿತ್ ಬೀಡು ಸೆಂಟ್ರಲ್ ಒಂದೇ ಒಂದು ಬೀಡ್ ಇಟ್ಬಿಟ್ಟು ಆ ಥರ ಕೂಡ ಮಾಡ್ಕೋಬೋದು. ನಾರ್ಮಲ್ ರೆಗ್ಯುಲರ್ ಆಚು ಪಿಕೌಟ್ಸ್ ಚೆನ್ನಾಗಿರುತ್ತೆ ಬೀಡ್ಸ್ ಜೊತೆಗೆ ಅಂದ್ಬಿಟ್ಟು ನಾನು ಪಿಕೌಟ್ಸ್ ಮಾಡಿದೆ. ಸೊ ಇಲ್ಲಿ 8 ಪಿಕೌಟ್ಸ್ ಬರಬೇಕು. 8 to 9 ಅಥವಾ 7 ಕೂಡ ಇಡ್ಸುತ್ತೆ. ಕರೆಕ್ಟಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಡಬಲ್ ಕ್ರೋಶೆ ಮಾಡಿಕೊಂಡು ಬಟ್ಟೆಗೆ 2 ಕಂಬಗಳನ್ನ ಹಾಕ್ಕೊಂಡು ಬೀಡನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ನಮಗೆ ಕುಚ್ಚಿಗೆ ಸೆಂಟ್ರಲ್ ಪ್ಲೇಸ್ ಬಿಡ್ತೀನಿ. ಆಮೇಲೆ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ನಾನು 3 ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. 3 ಬೀಡ್ಸು 3 ಬೀಡ್ಸ್ ಆದಮೇಲೆ ಒಂದು ಆರ್ಚ್, 3 ಬೀಡ್ಸ್ ಆದಮೇಲೆ ಒಂದು ಕುಚ್ಚು. ಬೇಕಂದರೆ ನೀವು 2 ಕೌಂಟಲ್ಲಿ ಕೂಡ ತೊಗೋಬೋದು. ಇದು ನೋಡಿ ಈ ಥರ ಕಂಪ್ಲೀಟ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಇದು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ ಇಷ್ಟು ಗ್ಯಾಪಲ್ಲಿ ನಿಮಗೆ ಕುಚ್ಚು ಆರ್ಚ್ ಬರುತ್ತೆ. ಇನ್ನು ಕಡಿಮೆ ಬೇಕಂದರೆ ಬೀಡ್ಸ್ ಕೌಂಟ್ಸು ರೆಡ್ಯೂಸ್ ಮಾಡ್ಕೊಳ್ಳಿ. ತುಂಬ ನೀಟ್ ಡಿಸೈನ್ ಫ್ರೆಂಡ್ಸ್. ಬೇಗ ಅಂದರೆ ತುಂಬ ಸ್ಪೀಡಾಗಿ ಆಗೋಗುತ್ತೆ, ನಿಮಗೆ ಹಾಕಿದ್ದೇ ಗೊತ್ತಾಗೋದಿಲ್ಲ. ಸೊ ಅಷ್ಟು ಬೇಗ ಡಿಸೈನ್ ಆಗೋಗುತ್ತೆ. ನಿಮಗೆ 1 hour 1.5 hour ಒಳಗಡೆ ನಿಮ್ಗೆ ಡಿಸೈನ್ ಆಗೋಗ್ಬಿಡುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನಾರ್ಮಲ್ ಯಾವಾಗಲೂ ಸಿಂಗಲ್ ಕ್ರೋಶೆಯಲ್ಲಿ ಈ ಥರ ಬೀಡ್ಸ್ ಹಾಕಿ ಮಾಡ್ತಾಯಿದ್ವಿ ಅಲ್ಲ, ಇದು ಡಬಲ್ ಕ್ರೋಶೆಯಲ್ಲಿ ಹಾಕ್ಬಿಟ್ಟು ಮಾಡಿದ್ದೀನಿ. ಅಷ್ಟೇ ಡಿಫ್ರೆನ್ಸು, ಬಟ್ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಡಿಸೈನು. ಆರ್ಚ್ ಕೆಳಗಡೆ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು 350ಇಂದ 450ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಒನ್ಸ್ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.